ಈಗ ಮೊನ್ನೆ ದರ್ಶನ್ ಬಂದಾಗ ಇದು ಸಿಟಿ ಸಿವಿಲ್ ಕೋರ್ಟಿಗೆ ಬಂದಾಗ ಅಲ್ಲಿ ಆ ದರ್ಶನ್ ಫಾಲೋವರ್ಸು ಮತ್ತು ಎಲ್ಲ ಅಲ್ಲಿ ನಮ್ಮ ಕಿರಿಯ ವಕೀಲು ಹಿರಿಯ ವಕೀಲರು ಮತ್ತು ಅಲ್ಲಿ ಬಂದಿರತಕ್ಕಂಥ ಕಕ್ಷಿದಾರಿಗೆ ಎಷ್ಟು ತೊಂದರೆ ಆಗಿದೆ ಅಂದರೆ ಆ ಹಾಲೆಲ್ಲ ಬರೀ ದರ್ಶನ್ ಫ್ಯಾನ್ಗಳೇ ಆಗಲಿ ಅಥವಾ ಅವರೆಲ್ಲ ಬಂದು ನುಗ್ಗಿ ಅಲ್ಲಿ ಇದೆಲ್ಲ ಒಂದು ಘೋಷಣೆ ಕೂಗಿದ್ದು ನೋಡಿದ್ರೆ ಬೇರೆಯವ್ರಿಗೆಲ್ಲ ಪಾಪ ಬೇರೆ ಎಷ್ಟೆಷ್ಟು ದೂರದಿಂದ ಧಾರವಾಡ ಹುಬ್ಳಿ ಧಾರವಾಡದಿಂದ ಆ ಕಡೆಯಿಂದ ಎಲ್ಲ ಅಲ್ಲಿ ಕೇಸಿಗೆ ಬಂದಿರ್ತಾರೆ ಅವ್ರಿಗೆ ಒಳಗಡೆನೇ ಬಿಟ್ಟಿಲ್ಲ ಪೊಲೀಸವರೆಲ್ಲ ಅವರಿಗೆಲ್ಲ ಇದೆಲ್ಲ ತೊಂದರೆ ಆಗಿ ಒಳಗಡೆ ಅವರು ಕೇಸ್ ಇದೆ ಅಂದ್ರೂ ಬಿಟ್ಟಿಲ್ಲ. ಜೊತೆಗೆ ಲಾಯರ್ಗಳು ಕೇಸ್ ಇದೆ ಬೇರೆ ಕೋರ್ಟಲ್ಲಿ ಅದು ಒಂದೇ ಕೋರ್ಟಲ್ಲಿ ಪಕ್ಕದ ಕೋರ್ಟಲ್ಲೆಲ್ಲ ಇರ್ತಾವೆ ಅಲ್ಲಿಗೆ ಹೋಗುವಾಗಿಲ್ಲ. ಎಷ್ಟೋ ಜನಕ್ಕೆ ಕೇಸ್ ಕರೆದು ಬಿಟ್ಟಿದ್ದಾರೆ. ಕೋರ್ಟಲ್ ನಂಬರ್ 57 ಆ ಜಡ್ಜಿಗೆ ಒಂಥರ ಇರ್ಸು ಮುರ್ಸಾಗ್ಬಿಟ್ಟಿದೆ. ನಾನೇನು ಕೇಸ್ ನಡೆಸ್ಬೇಕೋ ಬೇಡವೋ, ಯಾಕಂದರೆ ಇಲ್ಲಿ ಫಸ್ಟು ಈ ಲಾಯರ್ಗಳಿಗೆ ಅವ್ರಿಗೆ ಜಾಗ ಇಲ್ಲ, ನೀವು ಹೋಗಿ ಬೇರೆಯವರೆಲ್ಲ ಹೋಗಿ ಅಂತ ಬೇರೆಯವ್ರನ್ನೆಲ್ಲ ಕಳಿಸಿದ್ದಾರೆ. ಅದಕ್ಕೆ ಒಂಥರ ಈ ಇಕ್ಕಟ್ಟು ಅಂದರೆ ಇರ್ಸು ಮುರ್ಸು ಆಗ್ಬಿಟ್ಟಿದೆ. ಇವಾಗ ಕೇಸ್ ಇಲ್ಲ ಈಗ ಕೇಸ್ ಬೇರೆಯವ್ರಿಗೆ ಇವಾಗ ಅಲ್ಲಿ ಕರೆದು ಬಿಟ್ಟಿರ್ತಲ್ಲ, ಇವರೆಲ್ಲ ರಶ್ ಇರ್ತದೆ, ಒಳಗಡೆ ಹೋಗ್ಲಿಕ್ಕಾಗಲ್ಲ. ಕೇಸ್ ಕರೆದಾಗ ಏನಾಗುತ್ತೆ, ವಾರೆಂಟ್ ಆಗುತ್ತೆ. ವಾರೆಂಟ್ ಇಶ್ಯೂ ಆಗುತ್ತೆ. ವಾರೆಂಟ್ ಆದ ತಿರ್ಗಿ ಮತ್ತೆ ಅದಕ್ಕೆ ಬೇರೆ ಇನ್ನೊಂದು ದಿವಸ ಬರಬೇಕು, ಅದಕ್ಕೆ ಬೇರೆ ಪೊಲೀಸರು ಹೋಗೋದು ವಾರೆಂಟ್ ಬಂದೈತೆ ಅಂದ್ಬಿಟ್ಟು ಅಲ್ಲಿ ರೋಲ್ ಕಾಲ್ ಮಾಡ್ಕೊಳ್ತಾರೆ, ಭಯಪಡಿಸಿ ಆ ಕಕ್ಷಿದವ್ರು ಬಂದಿರೋ ಇನ್ನೂ 5 ಕೊಡೋದು 50 ಕೊಡ್ತಾರೆ. ಇದು ಪೊಲೀಸರಿಗೆ ಅನುಕೂಲ ಮಾಡಿಕೊಟ್ಟಂಗೂ ಆಗುತ್ತೆ, ಜೊತೆಗೆ ಕಕ್ಷಿಯರ ಹಿಂಸೆ ಆದಂಗೆ ಆಗುತ್ತೆ. ಅದು ಅದರೊಳಗೂ ಹಿರಿಯರು ಕಿರಿಯರು ಅಂತ ಇದ್ದೇ ಇರ್ತದೆ. ದೂರದಿಂದ ಬಂದಿರೋಕ್ಕೆ ಕೇಸ್ ಡ್ಯಾಮೇಜ್ ಅಂತ ಆಗಿರುತ್ತೆ. ಆ ಥರ ಡ್ಯಾಮೇಜ್ ಆಗಬಾರ್ದು, ಮುಂದೆ ಆಗಬಾರ್ದು ಅಂತ ಹಿಂದೆನೇ ನಾನು 2012-13 ನಾನು ಸಿಟಿ ಸಿವಿಲ್ ಕೋರ್ಟ್ಗೆ ಕಾಂಪೌಂಡ್ ಬೇಕು, ಸೆಕ್ಯೂರಿಟಿ ಬೇಕು, ಭದ್ರತೆ ಬೇಕು ಅಂತ ನಾನು ಹಿಂದೆ ಕೇಸ್ ಹಾಕಿದೆ 2017 ಇಸ್ವಿಲಿ. ಆವಾಗ ನಿಮ್ಗೆ ಅಲ್ಲಿ ಗೊತ್ತಿರ್ಬೋದು, ಈ ಡೆಲ್ಲಿ ಹೈಕೋರ್ಟಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೋ, ಮತ್ತು ಅಲಹಾಬಾದ್ ಹೈಕೋರ್ಟಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೋ, ಅದೆಲ್ಲ ನೋಡಿ ಇಲ್ಲೂ ಯಾವತ್ತನ ಒಂದು ಸರಿ ಆ ಬಾಂಬ್ ಹಾಕ್ತಾರೆ ಅಂದ್ಬಿಟ್ಟು ನನಗೆ ಗಮನಕ್ಕೆ ಬಂದು ನನಗೆ ಯಾಕೆ ಏನಾರು ಒಂದು ಮಾಡಬೇಕು ಅಂದ್ಬಿಟ್ಟು ಏನು ಮಾಡಿದೆ, ಇಲ್ಲಿ ನಮ್ಮ ಸಿಟಿ ಸಿವಿಲ್ ಕೋರ್ಟ್ ಹೇಗಿತ್ತು ಅಂದರೆ ಎಲ್ಲ ಕನ್ನಡ ಕಡೆ ಆರ್ಟ್ಸ್ ಕಾಲೇಜು, ಈ ಕಡೆ ತಾಲೂಕು ಆಫೀಸು, ಈ ಕಡೆ DC ಆಫೀಸು, ಈ ಕಡೆ KEB ಆಫೀಸು, ಯಾರು ಬೇಕೋ ಅಲ್ಲಿ ನೋಡಿದ್ರೆ ಅಂಗಡಿಗಳು ನೂರಾರು ಅಂಗಡಿಗಳು ಒಳಗಡೆ ಫಿಶ್ ಮಾರ್ಕೆಟ್ ಥರ ಇತ್ತು. ನಾನು ಇದಕ್ಕೆ ಏನಾದ್ರು ಮಾಡ್ಬೇಕಂದ್ಬಿಟ್ಟು ಆವಾಗ ನಾನು ಕೇಸು ಫೈಲ್ ಮಾಡಿದೆ 2012. ನಾನು ಸೆಂಟ್ರಲಿಂದ ಇವರಿಗೆ ಹೋಮ್ ಮಿನಿಸ್ಟ್ರಿಗೆ ನಾನು ಪತ್ರ ಬರೆದು ಏನಾಗುತ್ತೆ ಇಲ್ಲಿ ಏನಾಗ್ಬೋದು ಅಂತ ಹೇಳಿದಕ್ಕೆ ಅಲ್ಲಿಂದ ಸೆಂಟ್ರಲಿಂದ ಇಂಟೆಲಿಜೆನ್ಸ್ ರಿಪೋರ್ಟು ಸ್ಟೇಟ್ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ಗೆ ಕಳಿಸ್ಕೊಟ್ರು. ಸ್ಟೇಟ್ ಇಂಟೆಲಿಜೆನ್ಸ್ ನನಗೆ ಫೋನ್ ಮಾಡಿದೆ, ಎಲ್ಲಿದ್ದೀರಿ ವಕೀಲರೇ ಬನ್ನಿ ಅಂದ್ಬಿಟ್ಟು ನಾನು ಕರ್ಕೊಂಡು ಹೋದಾಗ ಒಂದು 25-30 ಜನ ಬಂದಿದ್ದರು ಇಂಟೆಲಿಜೆನ್ಸ್ ಪೊಲೀಸರು. ಎಲ್ಲ ಸರ್ವೆ ಮಾಡಿದೆ. ಒಳ್ಳೆ ನೀವು ಕೇಸ್ ಒಳ್ಳೆ ರಿಪೋರ್ಟ್ ಹಾಕಿದ್ದೀರಿ, ಒಳ್ಳೆ ಕೇಸು ನೀವು ಮಾಡಿರೋ ಇಂಥ ಒಳ್ಳೇದು ಅಂತ ಹೇಳ್ಬಿಟ್ಟು ಅವರ ಇಲ್ಲಿಂದ ಒಳ್ಳೆ ರಿಪೋರ್ಟ್ ಹಾಕಿ ಕಳಿಸಿದ್ಮೇಲೆ ಇನ್ನೇನು ಹೈಕೋರ್ಟಲ್ಲಿ ಇರದೆ ಅಂತ ಹಿಂದೆ ನಮ್ಮ ನ್ಯಾಯಾಧೀಶರು ತೀರೋದರು ಅವ್ರ ಮುಂದೆ ಹೋಯ್ತು. ಎಲ್ಲಿ ನಮಗೆ ನನ್ನ ಆರ್ಡ್ರ್ ಕೊಟ್ಬಿಟ್ಟು ನಾನು ಒಂದು ಸ್ವಲ್ಪ ಬೆಳೆದು ಬಿಡ್ತೀನಿ ಅಂತ ಅವ್ರು ಆರ್ಡ್ರೇ ಕೊಟ್ಟಿಲ್ಲ. ಆವಾಗ ಏನಾಯಿತು, ಅದು ಮೂಮೆಂಟಿಗೆ ನೆಕ್ಸ್ಟ್ ಮೂಮೆಂಟಿಗೆ ಏನಾಗಿದೆ ಅಂದರೆ ನಮಗೆ ಜನಾನಂದ ರೆಡ್ಡಿ ಅಲ್ಲಿ ಪ್ರೊಡ್ಯೂಸ್ ಮಾಡೋಕ್ಕೆ ಬಂದಾಗ ಅಲ್ಲಿ ಅವರು ಕೋರ್ಟಿಗೆ ಬಂದಾಗ ಅವತ್ತು ದೊಡ್ಡ ಜನಸಂದಣಿ ಆಗ್ಬಿಟ್ಟು ಭಾಳ ಪೊಲೀಸರಿಗೂ ಲಾಯರ್ಗೂ ಪೊಲೀಸರಿಗೂ ಗಲಾಟೆ ಆಯಿತು. ಆಮೇಲೆ ಪತ್ರಕರ್ತರಿಗೂ ಗಲಾಟೆ ಆಯಿತು. ಆಮೇಲೆ ದೊಡ್ಡ ಇಶ್ಯೂ ಆಗಿದ್ದು, CBIಗೆಲ್ಲ ಎಂಕ್ವೈರಿ ಎಲ್ಲ ಆಯಿತು. ಇದೆಲ್ಲ ನೋಡಿ ನನಗೊಂಥರ ಮನಸ್ಸು ಇನ್ನು ಮತ್ತೆ ಅದು ಮರಿಕಳಿಸ್ಬಾರ್ದು ಅಂತ ನಾನು ಏನು ಮಾಡಿದೆ, ಇದನ್ನ ಆವಾಗಲೇ ನಾನು ಮತ್ತೆ ಇವರಿಗೆ ಇಂಟೆಲಿಜೆನ್ಸ್ ಅವರಿಗೆ ಹೇಳಿದೆ ಈ ಥರ ಇದಾಗಿದೆ ಅಂತ. ಮತ್ತೆ ಅವ್ರು ಬಂದು ಶ್ರೀಧರ್ ಅವರು ಅಂತ ಹೈಕೋರ್ಟ್ ಜಡ್ಜ್ ಆಗಿ ಅವರು ಮೂಲಕ ಸರ್ವೆ ಮಾಡಿ ಕಾಂಪೌಂಡು ಕಾಂಪೌಂಡ್ ಹಾಕ್ಸಿರೋದು ನಂದೇ ಕೇಸ್. ಅದು ಕಾಂಪೌಂಡ್ ಹಾಕ್ಸಿ ಸಿಟಿ ಸಿವಿಲ್ ಕೋರ್ಟು. ಸಿಟಿ ಸಿವಿಲ್ ಕೋರ್ಟ್ ಇವಾಗ ಈ ಮಟ್ಟಕ್ಕೆ ಇರ್ಬೇಕಾದ್ರೆ ಅದೊಂದು ಕಾರಣಕರ್ತ ನಾನೇ, ಇದು ಮೂಲ ಕಾರಣಕರ್ತ ನಾನೇ ಅಂತ. ಅದೇ ಥರ ಇವಾಗ ಈಗ ಇನ್ಸಿಡೆಂಟ್ ಆಗಿರೋದೇನೆಂದರೆ ದರ್ಶನ್ನ ಕರ್ಕೊಬರ್ಬೇಕಾದ್ರೆ ಸೆಂಟ್ರಲ್ ಜೈಲಿಂದ ಅವನಿಗೆ ಎಷ್ಟು ಭದ್ರತೆ ಕೊಡಬೇಕು, ಮತ್ತು ಅವನಿಗೆ ಅಲ್ಲಿ ಭದ್ರತೆ ಕೊಡೋದಲ್ಲ ಇಲ್ಲಿ ಕೂಡ ಕೊಡಬೇಕು ಸಿವಿಲ್ ಕೋರ್ಟಲ್ಲಿ. ಇದೆಲ್ಲ ನ್ಯಾಷನಲ್ ವೇಸ್ಟ್ ಅಲ್ವಾ, ಇದು ಎಲ್ಲರಿಗೂ ತೊಂದರೆ ಅಲ್ವಾ. ಈ ತೊಂದರೆ ತಪ್ಪಿಸ್ಬೇಕಂದ್ರೆ ನಿಮಗೆ ಅಲ್ಲೇ ಒಂದು ಸೆಂಟ್ರಲ್ ಜೈಲಲ್ಲೇ ಅಲ್ಲೇ ಹೋಗಿ ಮಾಡಿ ಅಲ್ಲೇ ನಮ್ಮ ಜಡ್ಜಸ್ ಅವ್ರಿಗೆ ಇಲ್ಲಿಂದನೇ ಕಳಿಸ್ಬೋದಲ್ಲ, ಅಲ್ಲೇ ಸೆಂಟ್ರಲ್ ಜೈಲಲ್ಲೇ ಮಾಡ್ಬೋದು, ಇಲ್ಲಾಂದ್ರೆ ವೀಡಿಯೋ ಕಾಲಲ್ಲೇ ಮಾಡ್ಬೋದು. ಆ ಥರ ಏನೇ ಇತ್ತು ಅಂದರೆ ನೀವು ಅಲ್ಲೇ ಹೋಗ್ಬೋದು, ಅದೇನು ತೊಂದರೆ. ಹಿಂದೆ ಜೈಲಲ್ಲಿತ್ತು ಅವ್ರಿಗಾಗಿತ್ತು, ಜಸ್ಮಾ ಭವನಲ್ಲಿ ಮಾಡಿದ್ರು. ಜಸ್ಮಾ ಭವನಲ್ಲಿ ಜೈಲತ್ತವ್ರು ಇಲ್ಲಿ ಬಂದರೆ ಗಲಾಟೆ ಆಗುತ್ತೆ ಅಂತ ಗೊತ್ತಿತ್ತು, ಅದಕ್ಕೆ ಇಲ್ಲಿ ಮಾಡೋಕ್ಕೆ ಆಗಿಲ್ಲ. ಜಸ್ಮಾ ಭವನಲ್ಲಿ ಮಾಡಿ ಅವ್ರಿಗೆ ಸಪ್ರೇಟಾಗಿ ಅಲ್ಲಿ ಮಾಡಿ ಅಲ್ಲೇ ಎಂಕ್ವೈರಿ ಮಾಡಿದ್ರು. ಆ ಥರ ಮಾಡೋದು ಬೆಸ್ಟು. ಎಲ್ಲ ಸೆಲೆಬ್ರಿಟಿಗಳಿಗೂ ಇನ್ಮೇಲೆ ಸಿಟಿ ಸಿವಿಲ್ ಕೋರ್ಟ್ಗೆ
ಬರಬಾರ್ದು ಅಂತ ನಾನು ಆಲ್ರೆಡಿ ನಾನು ಮನವಿ ಮಾಡ್ಕೊಂಡಿದ್ದೀನಿ, CJ ಅವರಿಗೆ ಮನವಿ ಮಾಡ್ಕೊಂಡಿದ್ದೀನಿ, ಮತ್ತು ಹೋಮ್ ಮಿನಿಸ್ಟ್ರಿಗೆ ಮನವಿ ಮಾಡ್ಕೊಂಡಿದ್ದೀನಿ ಇದಕ್ಕೆ, ಮತ್ತು ಲಾ ಮಿನಿಸ್ಟರ್ ಮನವಿ ಮಾಡ್ಕೊಂಡಿದ್ದೀನಿ, ಇದಕ್ಕೆ ಲೆಟ್ರ್ ಕಳಿಸಿದ್ದೀನಿ. ಮುಂದೆ ಅವರಿಗೆ ಅಂತ ಸಪ್ರೇಟಾಗಿ ಮಾಡಿಬಿಡಬೇಕು, ಸಪ್ರೇಟಾಗಿ ಒಂದು ಮಾಡಿ ಅವ್ರಿಗೆ ಸೆಲೆಬ್ರಿಟಿಗಳಿಗೆ ಅಂತ ಸಪ್ರೇಟ್ ಕೋರ್ಟ್ ಮಾಡಿ ಅಲ್ಲೇ ಅವ್ರಿಗೆ ಸಪ್ರೇಟಾಗಿ ಎಲ್ಲ ಮಾಡಿ ಇಲ್ಲಿಗೆ ಈ ಸಿಟಿಸಿಗಳಿಗೆ ಬೇರೆಯವರಿಗೆ ಕಕ್ಷಿತರಿಗೆ ಬೇರೆ ವಕೀಲರಿಗೆ ತೊಂದರೆ ಕೊಡಬಾರ್ದು ಅಂತ ನಾನು ಹಾಕಿದೆ. ಅವರಿಗೆ ಲೆಟ್ರ್ ಕಳಿಸಿ. ಇನ್ನು ಇದೇನಾರ ಅವರು ನನಗನ್ನಿಸುತ್ತೆ ಈ 10ನೇ ತಾರೀಕು ಇವಾಗ ದರ್ಶನ್ದು ಕೇಸ್ ಇದೆ, ಅದಕ್ಕೆ ಬರಲ್ಲ ಅಂತ ಕಾಣುತ್ತೆ. ಯಾಕಂದರೆ ಇವಾಗ ಸರ್ಕಾರ ಗಮನಕ್ಕೆ ತಂದಿದ್ದೀನಿ, ನಮ್ಮ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದಿದ್ದೀನಿ. ಅವ್ರು ಮಾಡ್ತಾರೆ ಅಂತ ನನ್ನ ನಂಬಿಕೆ ಇದೆ. ಅವ್ರು ಮಾಡಿಲ್ಲ ಅಂದರೆ ನಾನು ಕಾನೂನಾತ್ಮಕ ಯಾವ ಥರ ಕೇಸ್ ಮಾಡಬೇಕು ಮಾಡ್ತೀನಿ ಅಂತ. ಆಮೇಲೆ ಇದು ಪರಿಹಾರ ಇವಾಗ ನೋಡಿ, ಇಲ್ಲಿ ಮಾಡಿ ಇವಾಗ ಅಲ್ಲಿ ಏನು ಪರಪನಾಗ್ರಹದಲ್ಲಿ ಸಾಕಾಗಲ್ಲ ಅಂದರೆ ಏನು ಮಾಡಬೇಕು ಅಂದರೆ, ಇವಾಗ ನಮ್ಮ ಕೋರ್ಟ್ಗಳು ಇವಾಗ ಸಿಟಿ ಸಿವಿಲ್ ಕೋರ್ಟ್ ಇಲ್ಲಿದೆ, ಮೇಲ್ ಕೋರ್ಟು MG ರೋಡಲ್ಲಿದೆ, ಫ್ಯಾಮಿಲಿ ಕೋರ್ಟು ಸಿದ್ದರಾಯ ರೋಡಲ್ಲಿದೆ, ಕಮರ್ಷಿಯಲ್ ಕೋರ್ಟು ಇಲ್ಲಿ ಕಬ್ಬನ್ ಪಾರ್ಕಲ್ಲಿದೆ. ಇವಾಗ ಎಲ್ಲ ಈ ಹೈಕೋರ್ಟು ಇಲ್ಲಿದೆ. ಇವಾಗ ಏನು ಮಾಡಬೇಕಂದ್ರೆ ಎಲ್ಲ ಕೋರ್ಟು ಒಂದೇ ಜಾಗದಲ್ಲಿ, ನಮ್ಮ ಈ ರೇಸ್ ಕೋರ್ಸ್ನಲ್ಲಿ ಎಲ್ಲ ಕೋರ್ಟು ಒಂದೇ ಜಾಗದಲ್ಲಿ ಮಾಡಿಬಿಟ್ರೆ ನಮ್ಮ ಎಲ್ಲ ಜಡ್ಜ್ಗಳಿಗೂ ಅನುಕೂಲ ಆಗುತ್ತೆ. ಪಾಪ ಜಡ್ಜ್ಗಳು ಅಲ್ಲಿಂದ ಬರಬೇಕು, ಎಲ್ಲಿ ಕೋರಮಂಗಲ ಕ್ವಾರ್ಟರ್ಸಿಂದ ಬರಬೇಕು, ಆಮೇಲೆ ಇದು ಹೆಬ್ಬಾಳ ಅಲ್ಲಿ ಕ್ವಾರ್ಟರ್ಸಿಂದ ಬರಬೇಕು, ಮತ್ತು ಎಲ್ಲ ಸ್ವಂತ ಮನೆಗಳು ಅಲ್ಲಿಂದ ಬರಬೇಕು. ಅದಕ್ಕೆ ಅಲ್ಲೇ ಒಂದು ರೇಸ್ ಕೋರ್ಸಲ್ಲಿ ಅವ್ರಿಗೆ ಮಾಡಿಕೊಟ್ಬಿಟ್ರೆ ಎಲ್ಲ ಕೋರ್ಟ್ ಒಂದೇ ಜಾಗದಲ್ಲಿ ಇದ್ರೆ ಎಲ್ಲ ಕಕ್ಷಿದವ್ರಿಗೂ ಬಂದು ಹೋಗೋಕ್ಕೆ ಬಸ್ಸು ಫೆಸಿಲಿಟಿ ಇದೆ, ಮತ್ತು ಮೆಟ್ರೋಗೂ ಇದೆ, ಮತ್ತು ಪಾರ್ಕಿಂಗ್ ಎಲ್ಲ ಮಾಡ್ಬೋದು. ಅವ್ರಿಗೆ ಕ್ವಾರ್ಟರ್ಸ್ ಕೂಡ ಅಲ್ಲೇ ಮಾಡ್ಬೋದು. ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಇವಾಗ ಬಸ್ಗಳು ಅವ್ರಿಗೆ ಕಾರು ಬಸ್ಗಳಿಗೆ ಏನು ಇಲ್ಲಿಂದ ಕಳಿಸ್ರಿ ಅವೆಲ್ಲ ಕಡಿಮೆ ಆಗುತ್ತೆ. ಸರ್ಕಾರಕ್ಕೆ ಭಾಳ ಅನುಕೂಲ ಆಗುತ್ತೆ, ನಮ್ಮ ವಕೀಲರಿಗೂ ಭಾಳ ಅನುಕೂಲ ಆಗುತ್ತೆ, ಜೊತೆಗೆ ನಮ್ಮ ನ್ಯಾಯಾಧೀಶರಿಗೂ ಭಾಳ ಅನುಕೂಲ ಆಗುತ್ತೆ. ಇದು ಕಕ್ಷಿದಾರಿಗೂ ಒಂದು ಅನುಕೂಲ ಆಗುತ್ತೆ ಒಂದೇ ಜಾಗದಲ್ಲಿ ಇರೋದ್ರಿಂದ. ಅದು ಮಾಡೋದ್ರಿಂದ ಭಾಳ ಉತ್ತಮ. ಯಾಕಂದರೆ ಇವಾಗ ಇರೋ ಬಿಲ್ಡಿಂಗ್ಗಳೆಲ್ಲ ನಮ್ಮ ಇವಾಗ ಹೈಕೋರ್ಟ್ ಬಿಲ್ಡಿಂಗ್ನ ಅದು ಮ್ಯೂಸಿಯಂ ಮಾಡಲಿ, ಮ್ಯೂಸಿಯಂ ಮಾಡೋದು ಒಂದು ಹೆರಿಟೇಜ್ ಬಿಲ್ಡಿಂಗು, ಅದು ಮ್ಯೂಸಿಯಂ ಮಾಡಲಿ, ಅದು ಕಬ್ಬನ್ ಪಾರ್ಕ್ ಒಂದು ರೆವಿನ್ಯೂ ಸಿಕ್ದಂಗೆ ಆಗುತ್ತೆ. ಅದು ಇವಾಗ ಇರೋ ಎಲ್ಲೆಲ್ಲಿ ನಮ್ಮ ಸೆಷನ್ ಕೋರ್ಟ್ ಅಂದರೆ ಸಿವಿಲ್ ಕೋರ್ಟು ಅದನ್ನ ಏನಾದ್ರು ಗೌರ್ಮೆಂಟ್ ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ, ಆಫೀಸ್ಗೆ ಹಾಕ್ಕೊಂಡು ಇವಾಗ ಇಲ್ಲಿ ಇರೋ ಆಫೀಸ್ಗಳೆಲ್ಲ ಗೌರ್ಮೆಂಟ್ ಆಫೀಸ್ಗಳು ಶಿಫ್ಟ್ ಮಾಡಲಿ, ಅವ್ರಿಗೂ ಒಂದು ಸ್ಥಳ ಆಗುತ್ತೆ. ಮತ್ತು ಇಲ್ಲಿ ಮೇಲ್ ಕೋರ್ಟು ಅದು ಒಂದು ಮಾಡ್ಕೊಳ್ಳಿ. ಮತ್ತು ಸಿದ್ದಯ್ಯ ರೋಡಲ್ಲಿ ಇರೋದು ಅಲ್ಲಿ ಏನು ಇಕ್ಕಟ್ಟು, ಇಲ್ಲಿಂದ ಹೋಗುವಷ್ಟೊತ್ತಿಗೆ ಕೇಸೇ ಕರೆದು ಬಿಟ್ಟಿರ್ತಾರೆ, ಅಷ್ಟು ಟ್ರಾಫಿಕ್ ಅಲ್ಲಿ ಇರ್ತದೆ. ಅದನ್ನೆಲ್ಲ ಎಲ್ಲ ಒಂದೇ ಕೋರ್ಟಿಗೆ ಆಗಿದ್ರೆ ಏನು ತೊಂದರೆ ಆಗಲ್ಲ, ಅವಾಗ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ.